ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಪಾರ್ಕಿಗಂತ ಹೊರಟ್ವಿ. ಆದರೆ ಚಿರಿಚಿರಿ ಮಳೆ, ಹಾಗಾಗಿ ಮಲ್ಪೆ ಬೀಚಿಗೆ ಹೋಗಿ ಬರುವ ಅಂತ ಹೇಳಿ ಮಲ್ಪೆ ಬೀಚಿಗೆ ಬಂದ್ವಿ. ಅಪ್ಪುಗಂತೂ ಬೀಚಿಗೆ ಬರೋದಂದರೆ ಭಾರಿ ಇಷ್ಟ. ನೋಡಿ, ಈ ಸಮುದ್ರದ ವಾತಾವರಣ ಎಷ್ಟು ಸುಂದರವಾಗಿದೆ ಅಲ್ವಾ. ನಾವು ಬರುವಾಗಲೇ 6:30 ಆಗಿದೆ, ಹಾಗಾಗಿ ಸ್ವಲ್ಪ ಕತ್ಲೆ ಆಗಲಿಕ್ಕೆ ಶುರುವಾಯಿತು. ಹನಿ ಹನಿ ಮಳೆ ಇರೋದ್ರಿಂದ ನಾವು ಬರುವಾಗಲೇ ರೈನ್ಕೋಟ್ ಹಾಕ್ಕೊಂಡು ಬಂದ್ವಿ. ಇಲ್ಲಂತೂ ಚಳಿ ಚಳಿ ಗಾಳಿ ಬೀಸ್ತಾ ಇದೆ. ನಾವು ಬಂದವರೇ ಈ ಸ್ಟ್ಯಾಚ್ಯೂ ಕೆಳಗೆ ನಿಂತ್ಕೊಂಡು ಒಂದೆರಡು ಫೋಟೋ ತೆಗೆಸ್ಕೊಂಡ್ವಿ. ಮಳೆಗಾಲದಲ್ಲಿ ಸಮುದ್ರದ ಅಬ್ಬರ ಹೆಚ್ಚಾಗಿರುವ ಕಾರಣ ಮಲ್ಪೆ ಬೀಚಿಗೆ ಪ್ರವಾಸಿಗರಿಗೆ ನಿಷೇಧ. ಹಾಗಾಗಿ ಬೀಚ್ ಸೈಡ್ ಯಾರೂ ಹೋಗಲಿಕ್ಕಿಲ್ಲ. ನಾವು ಅದಕ್ಕೆ ಸೀವಾಕಲ್ಲಿ ನಡ್ಕೊಂಡು ಹೋಗುವ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೀವಾಕಲ್ಲಿ ತಂಪಾದ ಗಾಳಿ ಬೀಸುತ್ತೆ. ಸೀವಾಕ್ ಜಸ್ಟ್ 450 ಮೀಟರ್ಸ್ ಇದೆ ಅಷ್ಟೇ. ಇದರ ಇನ್ನೊಂದು ಸ್ಪೆಷಲ್ ಏನಂದರೆ, ನದಿ ಮತ್ತು ಸಮುದ್ರ ಎರಡು ಸೇರುವಂಥ ಪ್ಲೇಸಲ್ಲಿ ಈ ಸೀವಾಕ್ ಕ್ರಿಯೇಟ್ ಮಾಡಿದ್ದಾರೆ. ಸಾಗರದ ಅಲೆಯಂತೆ ಈ ಬಾಳು, ಹಿಂದಕ್ಕೆ ಜಾರಿದ ಮರುಕ, ಮುಂದೆ ದಡ ಸೇರುವ ತವಕ. ಜಾರಿದೆ ಈ ಮನವು ಸಾಗರದೆಡೆಗೆ, ಕಾಯಬೇಕು ನಾ ದಡ ಸೇರುವವರಿಗೆ. ನಮ್ಮ ಅಪ್ಪುಗೆ ನಡಿಲಿಕ್ಕೆ ಉದಾಸೀನ ಆಗಿ ಅಪ್ಪನ ಹೆಗಲೇರಿ ಕೂತ. ಯಾವ ಕಡೆ ಕಣ್ಣು ಹಾಯಿಸಿದ್ರು ಸುತ್ತಲೂ ನೀರೇ ನೀರು. ಅಲೆಗಳು ಮೇಲೆ ಮೇಲೆ ಬಂದು ತೀರದಲ್ಲಿ ಅಪ್ಪಳಿಸುತ್ತಿದ್ವು. ನಾವು ಮುಂದೆ ಮುಂದೆ ಹೋಗುವಾಗ ಅಲ್ಲೆಲ್ಲ ಮೀನನ್ನು ಹಿಡಿತಿದ್ರು. ಸೀವಾಕಲ್ಲಿ ನಾವು ಹೋಗುವಾಗಲೇ ಲೈಟ್ ಆನ್ ಆಗಿತ್ತು. ದೊಡ್ಡ ದೊಡ್ಡ ದೀಪದ ಕೆಳಗೆ ಕೆಲವರು ಕೂತ್ಕೊಂಡು ಮಾತನಾಡ್ತಿದ್ರು, ಕೆಲವರು ಫೋಟೋ ತಗೊಳ್ತಿದ್ರು, ಮತ್ತು ಕೆಲವರು ಮೀನು ಹಿಡಿತಿದ್ರು. ನಾವು ಹೋಗುವಾಗ ಇಲ್ಲೊಂದು ಅಣ್ಣ ಮೀನು ಹಿಡ್ತಿದ್ದ. ಅಪ್ಪುಗೆ ಸ್ವಲ್ಪ ಹೊತ್ತು ಮೀನು ತೋರಿಸಿ ಮತ್ತೆ ಮುಂದೆ ಹೋಗ್ತಾ ಇದ್ವಿ. ಕೆಲವರೆಲ್ಲ ಹೋಗಿ ವಾಪಸ್ ಬರ್ತಿದ್ರು. ಮತ್ತೆ ಇಲ್ಲಿ ಸ್ಟ್ಯಾಚ್ಯೂ ಹತ್ರ ಬಂದು ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು. ಕತ್ಲೆ ಆಗಲಿಕ್ಕೆ ಶುರುವಾಯಿತು, ಹಾಗಾಗಿ ನಾವಿಲ್ಲಿಂದ ಹೊರಟ್ವಿ. ಈ ಸುಂದರವಾದ ವಾತಾವರಣದಲ್ಲಿ ಕಳೆದ ಅದ್ಭುತ ಕ್ಷಣಗಳು ನಮ್ಮ ಮನಸ್ಸಿಗೆ ಮುದ ನೀಡಿದವು. ಕಡಲಂತೆ ಬದುಕಬೇಕು, ಬಂದ ಕಷ್ಟಗಳನ್ನೆಲ್ಲ ನುಂಗಿಕೊಂಡು ಎಲ್ಲರಿಗೂ ಬೆಳಕಾಗಿ ಬದುಕಬೇಕು, ಮನದ ತುಂಬ ವಿಶ್ವಾಸ ಹೊಂದಿರಬೇಕು. ಹನಿ ಹನಿ ಮಳೆ ಮತ್ತೆ ಸ್ಟಾರ್ಟ್ ಆಯಿತು, ಹಾಗಾಗಿ ನಾವು ಇಲ್ಲಿಂದ ಹೊರಟ್ವಿ. ಎಲ್ಲ ಕಡೆ ಲೈಟ್ ಆನ್ ಆಗಿದೆ ನೋಡಿ, ನೋಡ್ಲಿಕ್ಕಂತೂ ಸುಂದರವಾಗಿ ಕಾಣ್ತಾ ಇತ್ತು. ನಾವು ಸಮುದ್ರಕ್ಕೆ ಏನೇ ಕಸ ಎಸೆದರೂ ಅದು ದಡಕ್ಕೆ ತಂದು ಹಾಕ್ತದೆ. ಹಾಗಾಗಿ ಇಲ್ಲಿ ಕಲ್ಲು ಬಂಡೆ ಹತ್ರ ಸ್ವಲ್ಪ ಸ್ವಲ್ಪ ನಾವು ಬಿಸಾಡಿದ ಗಲೀಜೆ ಬಂದು ಸೇರ್ತದೆ. ಹಾಗಾಗಿ ನದಿ ತೀರದಲ್ಲಿ ಏನೇ ಕಸ ಕಡ್ಡಿಯನ್ನು ಹಾಕದೇ ಇರುವುದು ನಮ್ಮ ಕರ್ತವ್ಯ. ಸ್ವಚ್ಛಂದವಾದ ಸುಂದರ ವಾತಾವರಣ. ಈ ಸಂಜೆಯ ತುಸು ಕತ್ತಲೆಯಲ್ಲಂತೂ ಸುಂದರವಾಗಿ, ಅತಿ ಸುಂದರವಾಗಿ ಕಾಣ್ತಾ ಇತ್ತಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಲ್ವಾ. ಸಂಜೆ ಸೀವಾಕಲ್ಲಿ ಕೆಲವರು ವಾಕಿಂಗ್ ಕೂಡ ಬರ್ತಾರೆ. ಮಲ್ಪೆ ಬೀಚಿಂದ ಸೀವಾಕಿಗೆ ಜಸ್ಟ್ 1 ಕಿಲೋಮೀಟರ್ ಇದೆ. ನಮಗೆ ಸೀವಾಕಲ್ಲಿ ಕೆಲವು ಕಡೆ ಸ್ಟ್ಯಾಚ್ಯೂ ಸಿಗ್ತದೆ, ಹಾಗೂ ಎಲ್ಲ ಕಡೆ ತುಂಬ ಕ್ಲೀನ್ ಆಗಿದೆ. ನಾವು ವಾಪಸ್ ಹೋಗುವಾಗ ಕೂಡ ಅಲ್ಲಲ್ಲಿ ಕೆಲವರು ಮೀನು ಹಿಡಿತಾ ಇದ್ದರು. ಅಲ್ಲೊಬ್ಬರು ನಾವು ಹೋಗುವಾಗ ಮೀನನ್ನು ಹಿಡಿದ್ರು. ಅಪ್ಪುಗೆ ಮೀನನ್ನು ಮತ್ತೆ ತೋರಿಸಿ ಅಲ್ಲಿಂದ ಮುಂದೆ ನಾವು ಬರುವಾಗ ಕೂಡ ತೆರೆಗಳು ಬಂದು ಬಂದು ತೀರಕ್ಕೆ ಅಪ್ಪಳಿಸುತ್ತಿದ್ವು. ಅಲ್ಲಿಂದ ಮುಂದೆ ನಾವು ಪಾರ್ಕ್ ಹತ್ರ ಹೊರಟ್ವಿ. ಅಲ್ಲಿ ಜಾರು ಬಂಡಿ ಕೂಡ ಇದೆ ಮಕ್ಕಳಿಗೆ ಆಟ ಆಡಲಿಕ್ಕೆ, ಹಾಗೂ ಸ್ಟ್ಯಾಚ್ಯೂ ಇದೆ. ವಿಶಾಲವಾದ ಪ್ರದೇಶ, ಎಲ್ಲಿ ಬೇಕಾದರೂ ಕೂತ್ಕೊಳ್ಬೋದು. ಈಗ ಮಳೆಗಾಲ ಅಲ್ವಾ, ಹಾಗಾಗಿ ಬೀಚಿಗೆ ಯಾರಿಗೂ ಪ್ರವೇಶ ಇಲ್ಲ, ಹಾಗಾಗಿ ಯಾರಷ್ಟು ಬರೋದಿಲ್ಲ. ಇಲ್ಲಾಂದರೆ ಇಲ್ಲಿ ಜಾರು ಬಂಡಿಯಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಿದ್ರು. ಮಕ್ಕಳಿಗೆ ಈ ಪ್ಲೇಸ್ ತುಂಬ ಇಷ್ಟ ಆಗ್ತದೆ, ಯಾಕೆಂದರೆ ಇಲ್ಲಿ ಕೆಲವು ಕಡೆ ಸ್ಟ್ಯಾಚ್ಯೂ ಇದೆ. ಇಲ್ಲೆಲ್ಲ ನಿಂತ್ಕೊಂಡು ಫೋಟೋ ಎಲ್ಲ ತೆಗೆಸ್ಕೊಳ್ತಿದ್ರು, ಹಾಗೂ ಕೂತ್ಕೊಳ್ಳಿಕ್ಕೆ ತುಂಬ ಪ್ಲೇಸಸ್ ಇದೆ. ಮಳೆ ಬರಲಿಕ್ಕೆ ಸ್ಟಾರ್ಟ್ ಆಯಿತು, ಹಾಗಾಗಿ ಎಲ್ಲರೂ ಹೊರಟರು.
ನಾವು ಕೂಡ ಅಲ್ಲಿಂದ ಹೊರಟ್ವಿ. ಅಪ್ಪುಗೆ ಬೋಟ್ ಹತ್ರ ಹೋಗ್ಬೇಕಂತ ಹೇಳ್ದ. ಹಾಗಾಗಿ ಸ್ವಲ್ಪ ಹೊತ್ತು ನಾವು ಅಲ್ಲಿ ಅವನನ್ನು ಕರ್ಕೊಂಡು ಹೋದ್ವಿ. ನಾವು ಇಲ್ಲಿಂದ ಹೊರಟ್ವಿ. ನಮಗೂ ನಮ್ಮ ಈ ವಿಡಿಯೋವನ್ನು ಎಲ್ಲಿಂದ ನೋಡ್ತಾ ಇದ್ದೀರಿ ಅಂತ ಕ್ಯೂರಿಯಾಸಿಟಿ ಉಂಟು. ನೀವು ನಿಮ್ಮ ಪ್ಲೇಸನ್ನು ಕಮೆಂಟ್ ಮಾಡಿ ಹೇಳಿ. ನಾವು ಇಲ್ಲಿಂದ ಹೊರಟು ಶ್ರೀ ಸಾಯಿ ಹೋಟೆಲಲ್ಲಿ ಕೆಲವು ಪಾರ್ಸೆಲ್ ತಗೊಂಡು ಮನೆಗೆ ಹೊರಟ್ವಿ. ಒಂದು ವೇಳೆ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಶ್ರೀ ಸಾಯಿ ಹೋಟೆಲ್ನಲ್ಲಿ ಊಟ ಅಂತೂ ಸೂಪರಾಗಿರುತ್ತೆ. ಹಾಗಾಗಿ ನಾವು ಬಂಗಡೆ ಮೀನಿನ ಫ್ರೈ, ಮೆಲು ಮೀನಿನ ಫ್ರೈ, ಎಟ್ಟಿ ಗೀ ರೋಸ್ಟ್ ತಗೊಂಡು ಹೊರಟ್ವಿ. ನಮ್ಮ ಊಟ ರೆಡಿ ಆಯಿತು. ಎಲ್ಲರಿಗೂ ಶುಭರಾತ್ರಿ. ಗುಡ್ ನೈಟ್.